Okay, aspirants, welcome to Math Magic channel. In the previous video, we have discussed HSTR question paper up to 59th question. In this video, we are going to discuss remaining questions of that same question paper. Question number 60. ಒಂದು ಕಪಾಟಿನಲ್ಲಿ 7 ಬೇರೆ ಬೇರೆ ಪುಸ್ತಕಗಳಿವೆ ಅವುಗಳನ್ನು ಜೋಡಿಸಬಹುದಾದ ಸಂಖ್ಯೆ. What is the arrangement of 7 books, different books? Ways in how many numbers? Okay, this question belongs to a permutation. Permutation means the arrangement. Permutation means arrangement. So how many arrangements for 7 different books here? See, that is answer is 7 factorial. 7 factorial is equals to 7 into 6 into 5 into 4 into 3 into 2 into 1. This is the arrangement of 7 different books, that is 7 factorial. This is equal to 7 sixth 42, 5. It means this is equal to 5040 arrangements we can. In these ways we can arrange the 7 different books. So it means that 7 different books we can arrange it in the way of 7 factorial. Okay, next question. Next question, question number 61. Sarvasamate 2y is equal to 1 when mod 5. What is the value of this? So when we get LHS divided by 5 is equal to 1 out of these options, out of given these option, this is only possible in this case only. See here, 2y 2 into 3 is common is equal to 1, then mod 5. See here, 2 into 3 is 6, divisible when divided by 5, the remainder is 1. Remainder is 1. So this is the option, is right option. Okay, next question. Okay, question number 62. ಒಂದು ಪಂಚಭುಜಾಕೃತಿಯಲ್ಲಿ ಎಳೆಯಬಹುದಾದ ಕರ್ಣಗಳ ಸಂಖ್ಯೆ. ಒಂದು ಪಂಚಭುಜಾಕೃತಿಯಲ್ಲಿ ಎಳೆಯಬಹುದಾದ ಕರ್ಣಗಳ ಸಂಖ್ಯೆ. So in this is in English, this we can say pentagon. ಪೆಂಟಗಾನ್ ಅಂತ ಹೇಳ್ತೀವಿ. ಈ ಪೆಂಟಗಾನ್ ಅಂತ ಕನ್ನಡದಲ್ಲಿ ಹೇಗೆ ಫೈಂಡ್ ಮಾಡಬೇಕಿದೆ ಕರ್ಣಗಳನ್ನು ಎಳೆಯಬಹುದು ಸಂಖ್ಯೆ ಅಂತ? ಡಯಾಗನಲ್ಸ್, ಇಟ್ ಮೀನ್ಸ್ ಹೌ ಮೆನಿ ಡಯಾಗನಲ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಡಯಾಗನಲ್ಸ್, ಹೌ ಮೆನಿ ವಿ ಕ್ಯಾನ್ ಡ್ರಾ ಹಿಯರ್. ಸಿ, there is a formula, particular formula for any polygon, for any polygon maximum number of diagonals to draw is equal to, formula is there, that is nc2 minus n. This is the nc2 means this is from combination. It means ನಾವು ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಅಂತ ಏನು ಕರಿತೀವಿ, ವಿಕಲ್ಪಗಳು ಅಂತಕ್ಕಂಥ ಒಂದು ಟಾಪಿಕ್ ಇಂದ ನಾವು ಇದನ್ನ ಇಟ್ಕೊಂಡಿದ್ದೀವಿ ಫಾರ್ಮುಲಾನ. ಎನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪಂಚ ಅಂತಂದ್ರೆ ಸೈಡ್ಸ್ ಎಷ್ಟಿದಾವೆ ಪಾಲಿಗಾನ್ ಅಲ್ಲಿ, ಬಹುಭುಜಾಕೃತಿಯಲ್ಲಿ ಎಷ್ಟು ಸೈಡ್ಸ್ ಇದಾವೆ ಅಂತಕ್ಕಂಥದ್ದು. ಇಲ್ಲಿ ಪಂಚಭುಜಾಕೃತಿ ಅಂದ್ರೆ n equal to ಎಷ್ಟು, so that is n equal to 5. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, then 5c2 minus 5. ಸೊ 5c2 ಬರ್ಕೊಳ್ಳೋದು ಹೇಗೆ ಅಂತಂದ್ರೆ ನೋಡಿ, 5 ಇದೆ ತಾನೇ, ಇಲ್ಲಿ n ಕೊಟ್ಟಿರೋದು n 5 ಅಂಡ್ ಸೆಲೆಕ್ಷನ್ ಮಾಡ್ಕೋಬೇಕಾಗಿರೋದು ನಾವು ಆಯ್ಕೆ ಮಾಡ್ಕೋಬೇಕು 2. ಸೊ ನ್ಯೂಮರೇಟರ್ ನಾವು 5 into 4 ಅಂತ ಬರ್ಕೋಬೇಕು, ಡಿನಾಮಿನೇಟರ್ 2 into 1. ಸಪೋಸ್ ಇದು 3 ಇದ್ದಿದ್ರೆ ಇಲ್ಲಿ 5 into 4 into 3 ಬರೀಬೇಕಾಗಿತ್ತು, ಇಲ್ಲಿ 3 into 2 into 1 ಆ ತರ ನಾವು ಈಸಿ ಟ್ರಿಕ್ ಇಂದ ಮಾಡಬಹುದು, -5. So this is equals to
2 1 जा 2 2 जा 5 2 जा 10. 10 minus 5 is equals to 5 ಅಂದ್ರೆ 5 ಕರ್ಣಗಳನ್ನ ನಾವು ಈ ಪಂಚಭುಜಾಕೃತಿಯಲ್ಲಿ ಎಳೆಯಬಹುದು. ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ 4 is the right answer. 5 ಕರ್ಣಗಳನ್ನ ಅಂದ್ರೆ ಗರಿಷ್ಠ ಕರ್ಣಗಳನ್ನ ನಾವು 5 ಕರ್ಣಗಳನ್ನು ನಾವು ಇಲ್ಲಿ ಎಳೆಯಬಹುದು. ಇದು ಕಾಮನ್ ಫಾರ್ಮುಲಾ, ಎಲ್ಲದಕ್ಕೂ ಜನರಲ್ ಫಾರ್ಮುಲಾ ಆಗಿದೆ. ಯಾವುದೇ ಪಂಚಭುಜ ಆಗಿರ್ಬೋದು, ಷಟ್ಭುಜ ಆಗಿರ್ಬೋದು, ಆಮೇಲೆ 7 ಭುಜಗಳಂತದ ಯಾವುದೇ ಬಹುಭುಜಾಕೃತಿ ತಗೊಂಡ್ರಿ ನಂಬರ್ ಆಫ್ n ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಾಲ್ವ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ 100%. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಕ್ವೆಶ್ಚನ್ ನಂಬರ್ 63 63. ಏನು ಪ್ರಶ್ನೆ ಹಾಗಾದ್ರೆ? ಬ್ರಾಕೆಟ್ 5 ಮಾಡ್ಯುಲೋ 6 4 ಪ್ಲಸ್ ಎಡಿಷನ್ ಮಾಡಲು 6 7 ಅಂದ್ರೆ 5 ಸಂಕಲನದ ಮಾಡಲು 6 ಮತ್ತು 4 ಬ್ರಾಕೆಟ್ ಕಂಪ್ಲೀಟ್. ಸಂಕಲನ ಮಾಡಲು 6 7. ಇದರ ಬೆಲೆ ಏನು ಹಾಗಾದ್ರೆ? ಹೇಗೆ ಮಾಡಬೇಕು? ಇದರ ಅರ್ಥ ಇಷ್ಟೇ. ಸಂಕಲನ ಮಾಡಲು ಅಂತಂದ್ರೆ ಇವೆರಡು ನಂಬರ್ ನಾವು ಆಡ್ ಮಾಡಿದಾಗ ಈ 6 ಇಂದ ಡಿವೈಡ್ ಮಾಡಬೇಕು ಅಂತ ಅದರ ಅರ್ಥ. 6 ಇಂದ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು 5 ಪ್ಲಸ್ ಮಾಡ್ಯುಲೋ 6 4 into bracket plus modulo 6 7 is equal to how much? First ಮೊದಲು ಏನು ಮಾಡಬೇಕಂದ್ರೆ 5 plus 4 ಎಷ್ಟಾಯ್ತು? 9 ಆಯ್ತು. 9 divided by 6 ರಿಮೈಂಡರ್ ಎಷ್ಟು ಉಳಿಯುತ್ತೆ ಇಲ್ಲಿ? 5 plus 4 5 plus 4 is equal to 9. 9 divided by 6 6 1 is 6, remainder is 3. Remainder is ಶೇಷ. ರಿಮೈಂಡರ್ ಅಂದ್ರೆ ಶೇಷ. ದಿಸ್ ಇಸ್ ಈಕ್ವಲ್ ಟು 3. ಅದನ್ನ ಇದ್ರ ಜೊತೆ ತಗೋಬೇಕು ಮತ್ತೆ. ಸೊ ದಟ್ ಇಸ್ 3 ಪ್ಲಸ್ ಮಾಡ್ಯುಲೋ 6 7 ಇಸ್ ಈಕ್ವಲ್ ಟು ಅಂದ್ರೆ ಇದರ ಅರ್ಥ 3 ಪ್ಲಸ್ 7 ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 6. ಈಗ 6 ಇಂದ ಮತ್ತೆ ಡಿವೈಡ್ ಮಾಡಬೇಕು ನಾವು. ದಿಸ್ ಇಸ್ ಈಕ್ವಲ್ ಟು 6 1 is 6 ಅಂದ್ರೆ 10 ಅಲ್ಲಿ 6 ಹೋದ್ರೆ ಎಷ್ಟು ಉಳಿತು? 4 ಉಳಿತು. ರಿಮೈಂಡರ್ 4. that remainder equal to ಅಂದ್ರೆ ಶೇಷ is equal to 4. which is the option, right option here? The option 1 is the right option. So this is the way how to solve the modulo sums. ಅಂದ್ರೆ modulo ಒಂದು ಸಮಸ್ಯೆಗಳನ್ನು ನಾವು ಹೇಗೆ ಬಿಡಿಸಬೇಕಂದ್ರೆ ಈ ರೀತಿಯಾಗಿ ಬಿಡಿಸಬೇಕು. ಸಪೋಸ್ ಇಲ್ಲಿ 7 ಇತ್ತು ಅಂದ್ಕೊಳ್ಳಿ. 5 plus 4 9. 9 divided by 7 ಮಾಡಿದಾಗ ನಮಗೆ 2 ಇದು ಉಳಿತಿತ್ತು. ರಿಮೈಂಡರ್ ಅಂದ್ರೆ ಶೇಷ 2 ಉಳಿತು. ಆ 2 ರಿಂದ ಇಲ್ಲಿ 2 ಪ್ಲಸ್ 7 9 ಆಗ್ತಿತ್ತು. ಮತ್ತೆ 6 1 is 6 3 ಉಳಿತು. ಆ ತರ ಮಾಡ್ಕೊತಾ ಹೋಗೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 64. ಕ್ವೆಶ್ಚನ್ ನಂಬರ್ 64 ಏನಾಗಿದೆ? a ಸ್ಕ್ವೇರ್ ಪ್ಲಸ್ 3a ಪ್ಲಸ್ 2 a ಸ್ಕ್ವೇರ್ ಪ್ಲಸ್ 5a ಪ್ಲಸ್ 6 ಮತ್ತು a ಸ್ಕ್ವೇರ್ ಪ್ಲಸ್ 4a ಪ್ಲಸ್ 4 ದ ಲಸ ಏನು? LCM ಲಘುತ್ತಮ ಸಾಮಾನ್ಯ ಅಪವರ್ತ ಅಥವಾ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಏನು ಅನ್ನೋದನ್ನ ನೋಡೋಣ. ಮೊದಲು ಈ ಮೂರು ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ ಏನಿದಾವೆ, ಈ ಎಕ್ಸ್ಪ್ರೆಷನ್ಸ್ ಗಳ ಫ್ಯಾಕ್ಟರ್ಗಳನ್ನು ಬರ್ಕೋಬೇಕು ನಾವು. ಅದ್ಯಾವ ರೀತಿ ಫ್ಯಾಕ್ಟರ್ಗಳು ಅದನ್ನ ನೋಡೋಣ. ಸೊ ಸಿಯರ್ ಇಲ್ಲಿ a ಸ್ಕ್ವೇರ್ ಪ್ಲಸ್ 3a ಪ್ಲಸ್ 2 ಇದೆ. ಇದರ ಫ್ಯಾಕ್ಟರ್ ಏನಾಗಿರ್ಬೋದು? ಏನು ಕಾನ್ಸ್ಟೆಂಟ್ ಇದೆಯಲ್ಲ 2, ಇದರ ಫ್ಯಾಕ್ಟರ್ಗಳೇ ಈ ಹೇಗೆ ಬಿಡಿಸಬಹುದು ಅಂತ ನೋಡ್ತೀನಿ. 2 into 1 ಈ ರೀತಿ ಬರ್ಕೋಬಹುದು. a plus 1 into a plus 2 ಇದರ ಫ್ಯಾಕ್ಟರ್ಸ್ ಆಗಿರ್ತವೆ. ಅದೇ ರೀತಿ ಇದರದ್ದು ಕೂಡ a ಸ್ಕ್ವೇರ್ ಪ್ಲಸ್ 5a ಪ್ಲಸ್ 6 ಅಂದ್ರೆ ಇದರ ಫ್ಯಾಕ್ಟರ್ಸ್ ಏನು? 6 ಕಾನ್ಸ್ಟೆಂಟ್ ಇಲ್ಲಿದೆ. ಇದರ ಫ್ಯಾಕ್ಟರ್ಸ್ ಏನು? 3 into 2. ಯಾವುದು ಪಾಸಿಬಲ್? 3 into 2 ನು ಹೌದು, 1 into 6 ಹೌದು, 2 into 3 ನು ಹೌದು. ಹೌದಾ? ಇವೆಲ್ಲ ಫ್ಯಾಕ್ಟರ್ಗಳೇ ಇರೋದು. ಹಾಗಾದ್ರೆ ಯಾವುದು ಪಾಸಿಬಲ್ ಇಲ್ಲಿ? 3 into 2 ತಗೋಬಹುದು ಅಥವಾ 2 into 2. ಬಿಕಾಸ್ ಇಲ್ಲಿ ನಮ್ಮ ಮಿಡಲ್ ಟರ್ಮ್ ಎಷ್ಟು ಬರಬೇಕು? ಆಡ್ ಮಾಡಿದ್ರೆ 5 ಬರಬೇಕು. 3 plus 2 5 ಬರಬೇಕು. ಹಾಗಾಗಿ ಇದಾದ್ರೂ ನಾವು ಚೂಸ್ ಮಾಡಬಹುದು ಅಥವಾ ಇದನ್ನಾದ್ರೂ ಚೂಸ್ ಮಾಡಬಹುದು. ಹಾಗೆ ಬರ್ಕೊಂಡಾಗ ನಾವು a plus 3 into a plus 2 ಅಂತ ಬರ್ಬೋದು. ನೆಕ್ಸ್ಟ್ ಅದೇ ರೀತಿ ಮತ್ತೊಂದು a ಸ್ಕ್ವೇರ್ ಪ್ಲಸ್ 4a ಪ್ಲಸ್ 4. ಇದೊಂದು ಪಾಸಿಬಲ್ ಯಾವುದು? ಕಾನ್ಸ್ಟೆಂಟ್ ಟರ್ಮ್ ನಮಗೆ ಏನಿದೆ ಇಲ್ಲಿ 2 into 2 ಅಂತ ಬರ್ಕೋಬಹುದು ನಾವು. 2 into 2. ಹಾಗಾದ್ರೆ ಫ್ಯಾಕ್ಟರ್ಸ್ ಏನಾಗ್ತವೆ? ಇದ್ರದ್ದು a plus 2 into a plus 2.
ಇವೆಲ್ಲ ಫ್ಯಾಕ್ಟರ್ಗಳಾಗಿ ಬರ್ಕೊಂಡ್ವಿ ನಾವು. ಈಗ ಎಲ್ ಸಿ ಎಂ ಅನ್ನು ಫೈಂಡ್ ಮಾಡೋದು. ಯಾವ ರೀತಿ ಎಲ್ ಸಿ ಎಂ ಅನ್ನು ಫೈಂಡ್ ಮಾಡೋದು ನೋಡಿ. ಸೊ ಇದು ಸ್ಕ್ರೀನ್ ಶಾಟ್ ಬೇಕಂದ್ರೆ ನೀವು ತಕ್ಕೊಳ್ಳಿ, ನಾನು ಇದನ್ನ ರಬ್ ಮಾಡ್ತಾ ಇದ್ದೀನಿ ಹೇಗೆ ಅಂತ ನೋಡಿ. ಇವೆಲ್ಲ ಬರ್ಕೊಳ್ಳೋಣ ನಾವು. a+1 ಒಂದು ಸಾರಿ ಬರ್ಕೊಂಡಿದ್ದೀನಿ, ಕಾಮ a+2 ಇದನ್ನೇ ಡಿವೈಡ್ ಮಾಡ್ತೀನಿ ಈಗ. ಸೊ ಸಿ ಹಿಯರ್ ಇದನ್ನೇ ಎಲ್ಲದನ್ನು ನಾವು ಯಾವ ರೀತಿ ನಂಬರಿನ ಸಂಖ್ಯೆಗಳ ಲಸವನ್ನು ಯಾವ ರೀತಿ ಫೈಂಡ್ ಮಾಡ್ತೀವಿ ಅದೇ ರೀತಿ ನಾವು ಮೊದಲು ಯಾವುದರಿಂದ ಡಿವೈಡ್ ಮಾಡೋಣ. a+1 ನಿಂದ a+1 ದಟ್ ಇಸ್ 1 ಜ, ಇಲ್ಲಿ a+2 ಹಾಗೆ ಬರ್ಕೋತೀವಿ, ಮತ್ತೆ ಇಲ್ಲಿ a+3 ಹಾಗೆ ಇದೆ ಅಂಡ್ a+2 ಹಾಗೆ ಇದೆ, ಇಲ್ಲಿ a+2 ಹಾಗೆ ಇದೆ, ಇಲ್ಲಿ a+2 ಹಾಗೆ ಇದೆ. ಅಂಡ್ ದೆನ್ ನೆಕ್ಸ್ಟ್ a+2 ದಿಂದ ನಾವು ಡಿವೈಡ್ ಮಾಡೋಣ. a+2 1 ಜ, ಹಿಯರ್ 1 1, ದೆನ್ a+3 ಹಾಗೆ ಉಳಿತು, a+3 ಹಾಗೆ ಉಳಿತು, ದೆನ್ ಇಲ್ಲಿ 1 ಜ, ದೆನ್ 1 ಜ 1 ಜ. ಓಕೆ, a+3 a+3 ಅಂಡ್ ಇಲ್ಲೊಂದು a+2 ಉಳ್ಕೊಂಡಿದೆ. ಓಕೆ, a+2 ಅಲ್ಲೊಂದು ಉಳ್ಕೊಂಡಿದೆ. ದೆನ್ 1 1 1 1 a+2 ಮತ್ತೊಂದು ಸಾರಿ 1 1, a+3 ಹಾಗೆ ಇದೆ, ಇಲ್ಲಿ 1 ಇದೆ, ಇದು 1 ಆಯಿತು, ಇದು 1 ಆಯಿತು. ಸೊ ದೆನ್ ಇಲ್ಲಿಗೆ ನಾವು ಕಂಪ್ಲೀಟ್ ಡಿವೈಡ್ ಅಂದ್ರೆ a+3 ಮತ್ತೊಂದು ಸಾರಿ ಡಿವೈಡ್ ಮಾಡಿದಾಗ a+3 ಇಂದ ಡಿವೈಡ್ ಮಾಡಿದಾಗ ಏನು ಉಳಿಯುತ್ತೆ ನಮಗೆ? ಎಲ್ಲ 1 ಮಾಡಿಬಿಡುತ್ತೆ. a+3 ಹಿಯರ್ 1, ಆಲ್ 1 1. ನಾವು ಯಾವ ರೀತಿ ನಂಬರಿನ ಲಸವನ್ನು ಫೈಂಡ್ ಮಾಡ್ತೀವಿ ಅದೇ ರೀತಿ ಸೇಮ್ ಟು ಸೇಮ್. ಹಾಗಾಗಿ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡೋಣ. a+1 a+2 a+2 ಇಂಟು a+2 ಇಸ್ ಈಕ್ವಲ್ ಟು a+2 ಹೋಲ್ ಸ್ಕ್ವೇರ್ a+3. ಎಲ್ಲಿದೆ ಆಪ್ಷನ್ ಅಲ್ಲಿ? a+1 ಇದೆ ನೋಡೋಣ, a+1 ಇದೆ, ಇಲ್ಲಿದೆ ನೋಡಿ. a+1 is right, a+2 into a+2 whole square and a+3. This is right answer. Option 1 is the right option. Because screenshot ಬೇಕಂದ್ರೆ ನೀವು ತಗೊಳ್ಳಿ. Okay, next question. Okay, question number 65. What is that? 1 ರಿಂದ 2n ವರೆಗಿನ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. It means that from 1 to 2n all odd numbers, sum of all odd numbers is equal to, option is first option 2n square, second option n square, third option 2n square plus 1, fourth option 2n square minus 1. Out of these given options ಅಂದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ರೈಟ್ ಆನ್ಸರ್? ಹಾಗಾದ್ರೆ ಇದನ್ನು ಹೇಗೆ ಮಾಡಬೇಕು? 1 ರಿಂದ 2n ವರೆಗೆ ಅಂತಂದ್ರೆ ನೋಡಿ ಇಲ್ಲಿ ಹೀಗೆ ಬರ್ಕೋಬಹುದು ನಾವು. ಆಡ್ ಬೆಸ ಸಂಖ್ಯೆಗಳು ಯಾವಾಗಿರ್ತವೆ ಇಲ್ಲಿ ನೋಡೋಣ. ಸೊ 1 ಅಂತ ಬರ್ಕೋಬಹುದು, 3 5 7 9 and so on 2n ಅಂತ ಕೇಳಿದ್ರೆ ಹೊರಗಿನ n ಇದು ಬೆಸ ಸಂಖ್ಯೆ ಅಲ್ಲ. ದಿಸ್ ಇಸ್ ನಾಟ್ ಎ ಆಡ್ ನಂಬರ್. 2n ಇಸ್ ಎ ಈವನ್ ನಂಬರ್ ಅಂತಂದ್ರೆ ಸಮ ಸಂಖ್ಯೆ ಇದು. ಹಾಗಾಗಿ ಇದು ಬೆಸ ಸಂಖ್ಯೆ ಆಗಬೇಕಂತ ಇದಕ್ಕಿಂತ ಮೊದಲು ಒಂದು ಆಡ್ ನಂಬರ್ ಇರಬೇಕಲ್ಲ, ಬೆಸ ಸಂಖ್ಯೆ ಇರಬೇಕು. ಅದೇನಾಗಿರುತ್ತೆ ಅಂತಂದ್ರೆ 2n - 1 ಆಗಿರುತ್ತೆ. ನೆನಪಿಟ್ಕೊಳ್ಳಿ, 2n - 1 ಆಗಿರುತ್ತೆ. ಅಂದ್ರೆ ಯಾವುದೇ ಒಂದು ಸಮ ಸಂಖ್ಯೆಯಲ್ಲಿ ಒಂದನ್ನು ಕಳೆದಾಗ, ಒಂದನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಬೆಸ ಸಂಖ್ಯೆ ಸಿಗುತ್ತೆ. ಹಾಗಾಗಿ ಇದೇನಾಯ್ತು, 2n - 1 ಅಂತಕ್ಕಂಥದ್ದು ನಮಗೆ ಬೆಸ ಸಂಖ್ಯೆ ಆಯ್ತು. ಹಾಗಾದ್ರೆ ಇಲ್ಲಿ 1 ರಿಂದ ಇಲ್ಲಿವರೆಗಿನ ಮೊತ್ತ ಏನು ನೋಡೋಣ. ಹಾಗಾದ್ರೆ ನಮಗೆ ಗೊತ್ತಿದೆ, ಇಲ್ಲಿ ಒಂದು ಸೆಂಟೆನ್ಸ್ ಏನಿದೆ ಅಂದ್ರೆ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆ n is equals to the sum of first n odd natural numbers. ಅದು ಹೇಗೆ ಇದು ಸ್ಟೇಟ್ಮೆಂಟ್ ಹೇಗೆ ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ 1 ಸ್ಕ್ವೇರ್ is equal to 1 ಅಂತ ಬರ್ಕೋಬಹುದು, 2 ಸ್ಕ್ವೇರ್ is equal to 1 plus 3 ಅಂತ ಬರ್ಕೋಬಹುದು, 3 ಸ್ಕ್ವೇರ್ ಅಂತಕ್ಕಂಥದ್ದನ್ನ ನಾವು 3 ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ is equal to 9, this is equal to 4, this is equal to 1 plus 3 plus 5 ಅಂತ ಬರ್ಕೋಬಹುದು, this is equal to 9 and 4 square is equals to 1 plus 3 plus 5 plus next 7 ಅಂತ ಬರ್ಕೋಬಹುದಾ, that is equal to 16. ಹೀಗೆ ಬರ್ಕೋತಾ ಹೋದಾಗ and so on n square ಅಂತ ಬರ್ಕೋಬಹುದಾ. 1 ಪ್ಲೇಸ್ ನಾವು ಇಲ್ಲಿ n ಅಂತ ಮಾಡ್ಕೊಂಡ್ವಿ.
ಸೊ ದಿಸ್ ಇಸ್ ಈಕ್ವಲ್ ಟು n ಸ್ಕ್ವೇರ್ ಅಂದ್ರೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ದಟ್ ಈಸ್ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ ಅಂಡ್ ಸೋ ಆನ್ 2n ಮೈನಸ್ 1. ಇಲ್ಲಿ ತನಕ ಏನಾಗಿರುತ್ತೆ ಅಂದ್ರೆ ಆನ್ಸರ್ n ಸ್ಕ್ವೇರ್ ಆಗಿರುತ್ತೆ. ಯಾವುದೇ ಮೊದಲು ಸ್ವಾಭಾವಿಕ ಸಂಖ್ಯೆಗಳ ಅಂದ್ರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಸ್ಕ್ವೇರ್ ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಆಪ್ಷನ್ ಯಾವುದು? ಇದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇನ್ನೂ ಒಂದು ಮೆಥಡ್ ಇದೆ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಲ್ಲಿ ನೋಡೋಣ, ಅದನ್ನ ಅಪ್ಲೈ ಮಾಡೋಣ ಹೇಗೆ ಅಂತ. ಸೊ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇದನ್ನ ಸ್ಕ್ರೀನ್ ಶಾಟ್ ಬೇಕಂತ ತಕೊಳ್ಳಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗೆ ಅಪ್ಲೈ ಮಾಡೋದು ಅಂತ ಈಗ ನೋಡಿ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ. ಸೀಕ್ವೆನ್ಸ್ ಗೊತ್ತು ನಮಗೆ. ಸೀಕ್ವೆನ್ಸ್ ಅಲ್ಲಿ ನಾವು ನೋಡ್ತೀವಿ ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ನೋಡ್ತೀವಿ ನಾವು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾಗಿರುತ್ತೆ, ಯಾವುದೇ ಒಂದು ಪದ ಮತ್ತು ಅದರ ಹಿಂದಿನ ಪದದಿಂದ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಸ್ಥಿರಾಂಕ ಬರಬೇಕು, ಅದು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಹಾಗಾಗಿ 1 ಪ್ಲಸ್ 1 3 5 7 ಅಂದ್ರೆ ಮೊದಲ n ಸ್ವಾಭಾವಿಕ ಅಂದ್ರೆ 1 ರಿಂದ 2n ವರೆಗೆ ಇವೆಲ್ಲವೂ ಅಂಡ್ ಸೋ ಆನ್ 2n ಅಂದ್ರೆ 2n ಮೈನಸ್ ಅಂತ ಏನ್ ಬರ್ಕೊಂಡಿದ್ದೀನಿ ನಾನು, 2n ಮೈನಸ್ ವರೆಗೆ ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗಿರಬೇಕು ಅಂತ ಚೆಕ್ ಮಾಡೋಣ. ಇದು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಹೇಗಂದ್ರೆ ನೋಡಿ, ಇದರ ವ್ಯತ್ಯಾಸ ಏನಿದೆ, 3 ಮೈನಸ್ 1 ಇಸ್ ಈಕ್ವಲ್ ಟು 5 ಮೈನಸ್ 3 ಇಸ್ ಈಕ್ವಲ್ ಟು 7 ಮೈನಸ್ 5 ಇಸ್ ಈಕ್ವಲ್ ಟು ಏನಿದೆ ಕಾನ್ಸ್ಟೆಂಟ್ ನಮಗೆ 2 ನೇ ಬರುತ್ತೆ. ಹಾಗಾಗಿ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇದರದ್ದು ಅರ್ಥಮೆಟಿಕ್ ಪ್ರೋಗ್ರೆಷನ್ n ಪದಗಳವರೆಗಿನ ಮೊತ್ತದ ಫಾರ್ಮುಲಾ ಏನು? ನಮಗೆ ಎರಡು ಫಾರ್ಮುಲಾ ಇದೆ. ಯಾವುದು? Sn is equals to n by 2 into a plus an ಅಂತ ಒಂದಿದೆ. Sn is equal to n by 2 2a plus n minus 1 into d ಅಂತ ಇದೆ. ಸೊ ಬೆಟರ್ ಯೂಸ್ ಇಲ್ಲಿ ಇದನ್ನ ಯೂಸ್ ಮಾಡೋಣ. ಇಲ್ಲಿ ಮೊದಲನೇ ಪದ ಏನು? a ಅಂದ್ರೆ ಮೊದಲ ಪದ, ಫಸ್ಟ್ ಟರ್ಮ್ a ಫಸ್ಟ್ ಟರ್ಮ್ is equal to 1. d ಅದೇನು? ಕಾಮನ್ ಡಿಫರೆನ್ಸ್, that is d equals to ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಈಕ್ವಲ್ಸ್ ಟು 2 ಇದೆ. ಓಕೆ, ನಮಗೆ ಅದರ ಅವಶ್ಯಕತೆ ಇಲ್ಲ. ಲಾಸ್ಟ್ ಟರ್ಮ್ ಏನಾಗಿದೆ ಇಲ್ಲಿ? ನಮಗೆ ಫಸ್ಟ್ ಟರ್ಮ್ ಇದೆ, ಲಾಸ್ಟ್ ಟರ್ಮ್ ಇದೆ. ಇದನ್ನ ಯೂಸ್ ಮಾಡೋಣ. ಲಾಸ್ಟ್ ಟರ್ಮ್ ಈಕ್ವಲ್ ಟು an is equal to 2n minus 1. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಈ ಫಾರ್ಮುಲಾದಲ್ಲಿ ಹಾಕೋಣ. ಸೊ ಫಸ್ಟ್ ಟರ್ಮ್ ಇದೆ ನಮ್ಮ ಹತ್ರ, ಲಾಸ್ಟ್ ಟರ್ಮ್ ಇದೆ. ಸೊ Sn ಏನಾಗುತ್ತೆ ಅಂದ್ರೆ n ಪದಗಳವರೆಗಿನ ಮೊತ್ತ ಏನಾಗುತ್ತೆ? ದಿಸ್ ಇಸ್ ಈಕ್ವಲ್ ಟು Sn is equals to n by 2 into a ಅಂದ್ರೆ 1 plus an ಲಾಸ್ಟ್ ಟರ್ಮ್ ಏನಿದೆ 2n minus 1. ಈ minus 1 plus 1 get cancel, minus 1 plus 1 get cancel. So this is equals to n by 2 into 2n. This 2 get cancel. ಆನ್ಸರ್ ಏನಾಗಿದೆ ಹಾಗಾದ್ರೆ n ಸ್ಕ್ವೇರ್ ಆಗಿದೆ. ಸೊ ವಿ ಆರ್ ರೈಟ್ ಹಿಯರ್. ಅಂದ್ರೆ ಇದರ ಅರ್ಥ ಏನು? ಮೊದಲ n ಅಂದ್ರೆ ಮೊದಲ 1 ಪ್ಲಸ್ 3 ಪ್ಲಸ್ 4 1 ಪ್ಲಸ್ 3 ಪ್ಲಸ್ 5 ಮೊದಲ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಯಾವಾಗಲೂ ಏನಾಗಿರುತ್ತೆ ಅಂತಂದ್ರೆ ಜನರಲಿ n ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಏನು? 2 ಇಸ್ ದ ರೈಟ್ ಆನ್ಸರ್. ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆದ್ರೂ ಯೂಸ್ ಮಾಡ್ಕೊಂಡು ಮಾಡಬಹುದು, ಅಥವಾ ನಾವು ಈ ಸ್ಟೇಟ್ಮೆಂಟ್ ಅನ್ನು ಯೂಸ್ ಮಾಡ್ಕೊಂಡಾದ್ರೂ ಮಾಡಬಹುದು. ಈ ಸ್ಟೇಟ್ಮೆಂಟ್ ಬಹಳ ಈಸಿ ಆಗಿದೆ, ನೀವು ನೆನಪಿಟ್ಕೊಂಡ್ರೆ ಸಾಕು. ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ ಅಂದ್ರೆ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯ ವರ್ಗ ಅದೇನಾಗಿರುತ್ತೆ? ಈಕ್ವಲ್ಸ್ ಟು ದ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್. ನಾನು ಹಿಂದೆ ಏನು ವಿವರಣೆ ಕೊಟ್ಟಲ್ಲ ಅದಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಏನು ಕ್ವೆಶ್ಚನ್ ನಂಬರ್ 65. 3 plus 0.3 plus 0.03 plus 0.003 plus and so on up to 6 ಅಂದ್ರೆ 6 ಪದಗಳವರೆಗಿನ ಮೊತ್ತ ಇದಾಗಿದೆ. ಇದು ನೋಡಿದ ತಕ್ಷಣ ನಮಗೆ ಅನಿಸುತ್ತೆ ಇದು ಯಾವುದೋ ಒಂದು ಶ್ರೇಣಿ ಆಗಿದೆ. ಅದು ಯಾವ ಶ್ರೇಣಿ? ಈಸ್ ಇಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ಜಾಮೆಟ್ರಿಕ್ ಪ್ರೋಗ್ರೆಷನ್? ಗುಣೋತ್ತರ ಶ್ರೇಣಿ ಅಥವಾ ಅಂತ ಕರಿತೀವಿ. ಅದು ಯಾವುದು? ಎರಡರಲ್ಲಿ ಯಾವ್ದಾಗಿದೆ ಅಂತ ಚೆಕ್ ಮಾಡಬೇಕು ನಾವು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಇರೋದು,
ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತಂದ್ರೆ ರೇಷಿಯೋ, ಕಾಮನ್ ರೇಷಿಯೋ ಸೇಮ್ ಇರೋದು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಡಿಸೈಡ್ ಮಾಡ್ಬೇಕಂತಂದ್ರೆ 3.3 ಮೈನಸ್ 0.3 ಮೈನಸ್ 3 ಅಂದಾಗ 2.7 ಬರುತ್ತೆ. ಮೈನಸ್ 2.7 ಇದನ್ನ ಪಾಯಿಂಟ್ ಇದನ್ನ 0.03 ಮೈನಸ್ 0.3 ಮಾಡಿದಾಗ ಅಂದ್ರೆ ಕಾನ್ಸ್ಟೆಂಟ್ ಸೇಮ್ ಇಲ್ಲ, ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೂ ಅಲ್ಲ. ಹಾಗಾದ್ರೆ ಮತ್ತೆ ಇದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಆಗಿರುತ್ತೆ ಅಂತ ಗೆಸ್ ಮಾಡಬಹುದು ನಾವು. ಹಾಗಾಗಿ ಸೊ ಇದನ್ನ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ತಗೊಂಡಾಗ ನಾವು ಈ ರೀತಿ ಬರ್ಕೋಬಹುದು. ಸೊ 3, 0.3, 0.03, 0.003 and so on. This is up to 6 terms. ಇವನು ಸೀರೀಸ್ ಅಲ್ಲಿ ಬರೆದಾಗ, ಶ್ರೇಣಿ ಅಂತ ಏನು ಹೇಳ್ತೀವಿ ನಾವು, ಸೀರೀಸ್ ಅಲ್ಲಿ ಬರೆದಾಗ 3 plus 0.3 plus 0.03 plus 0.003 plus and so on up to 6 terms. ಇದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ, ಜಾಮೆಟ್ರಿಕ್ ಸೀರೀಸ್ ಅಂತ ಗೊತ್ತಾಯ್ತು. ಕಾಮನ್ ರೇಷಿಯೋ ಏನಾಗುತ್ತೆ, ಎನಿ ಟರ್ಮ್ ಅಂದ್ರೆ 0.3 divided by 3. It means this is equals to 0.3 ನಾವು ಹೀಗೆ ಬರ್ಕೋಬಹುದು. Here 3/10 ಅಂತ ಬರ್ಕೋಬಹುದು. 3/10 upon 3/1 ಅಂತ ಬರ್ಕೋಬಹುದು ನಾವು. So this is equals to ನ್ಯೂಮರೇಟರ್ ಹಾಗೆ ಬರ್ಕೋಬಹುದು. ನ್ಯೂಮರೇಟರ್ ಅದನ್ನು ಹಾಗೆ ಬರ್ತೀವಿ, ಇದನ್ನು ಫ್ಲಿಪ್ ಮಾಡ್ತೀವಿ. ಈ ಡಿನಾಮಿನೇಟರ್ ಅದನ್ನು 1/3 ಅಂತ ಮಾಡ್ತೀವಿ. ಸೊ 3 1 get cancel. 1/10 ಅಂದ್ರೆ 1/10 equals to 0.1 ಕಾಮನ್ ರೇಷಿಯೋ. ನೋಡೋಣ, ಇನ್ನೊಂದು ಚೆಕ್ ಮಾಡಬೇಕಂದ್ರೆ 0.03 divided by 0.3. So this is equals to, ಅಂದ್ರೆ after the decimal 2 digits, it means that we can write like this: 3/100 divided by 3/10. So this is equal to 3/100 into, flip ಮಾಡಿ ಬರ್ಕೊಳ್ಳೋದು, 10/3. 3 1 get cancelled. 10 1 10 10. This is equal to 1/10. Again this is equal to 0.1. These two represents ratio, common ratio are equals to 0.1 or 1/10. 1/10. ಇದರ ಅರ್ಥ ಇದು ಒಂದು ಜಾಮೆಟ್ರಿಕ್ ಸೀರೀಸ್ ಆಗಿದೆ. ಹಾಗಾದ್ರೆ ಈ ಒಂದು ಟರ್ಮ್ಸ್ ಮೊತ್ತ ಫೈಂಡ್ ಮಾಡಲಿಕ್ಕೆ ಏನು ಫಾರ್ಮುಲಾ ಇದೆ, ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ. ಓಕೆ, ಸೊ ದೆನ್ ನೆಕ್ಸ್ಟ್ ಇದಕ್ಕೆ ಫಾರ್ಮುಲಾ ಏನಾಗಿದೆ ಅಂತ ನೋಡೋಣ. ಫಾರ್ಮುಲಾ ಏನು ಜಾಮೆಟ್ರಿಕ್ ಸೀರೀಸ್ನ? ಓಕೆ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಜಾಮೆಟ್ರಿಕ್ ಸೀರೀಸ್? ಏನಂತ ನೋಡಿ, ಎರಡು ಫಾರ್ಮುಲಾ, ದೇರ್ ಇಸ್ ಟೂ ಫಾರ್ಮುಲಾಸ್. Sn is equals to a into r raised to n minus 1 upon r minus 1 when r is greater than 1. Second, Sn is equals to a into r 1 minus r raised to n upon 1 minus r. This is second formula. So when r is less than 1. So ನಮಗೆ ಗೊತ್ತಿದೆ r equal to 1/10 ಅಂತ. r equal to 1/10. ಹಾಗಾದ್ರೆ r equal to 1/10 means it is less than 1. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಇದರಲ್ಲಿ? So this formula is better we are going to use. So ಇದನ್ನ ನಾವು ಯೂಸ್ ಮಾಡೋದು ಬೇಡ. r is greater than 1 ಇಲ್ಲ, ಹಾಗಾಗಿ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗೆ ಸೀಕ್ವೆನ್ಸ್ ಈ ತರ ಇತ್ತು, that is 3 plus 0.3 plus 0.03 plus 0.003 plus and so on up to 6 terms. ಅಂದ್ರೆ 6 ಪದಗಳವರೆಗಿನ ಮೊತ್ತ ಏನು? ಸೊ a equal to ಮೊದಲ ಪದ ಏನಾಗಿದೆ ಇಲ್ಲಿ? a equal to 3 and common ratio r is equal to 1/10 ಆಗಿದೆ. ಸೊ n equal to ಎಷ್ಟು ಇಲ್ಲಿ? 6 ಆಗಿದೆ ನಂಬರ್ ಆಫ್ ಟರ್ಮ್ಸ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡೋಣ. ದಿಸ್ ಇಸ್ ಈಕ್ವಲ್ಸ್ ಟು ಈ ಫಾರ್ಮುಲಾದಲ್ಲಿ, ದಟ್ ಈಸ್ ಓಕೆ. ಸೊ Sn is equals to S6 ಅಂತ ಮಾಡೋಣ. S6 is equal to, ಅಂದ್ರೆ ಒಂದು ಸಾರಿ ಬರ್ಕೋತೀನಿ, ಲೆಟ್ ಮಿ ರೈಟ್ ಒನ್ಸ್ ಅಟ್ ಟೈಮ್. ದಟ್ ಈಸ್ Sn equal to a into 1 minus r raised to n upon 1 minus r. This is when r is less than 1. Substitute here. A is 3 into bracket
1 minus 1 upon 10 raised to 6 upon 1 minus 1 upon 10. Okay, next let me then remove ಮಾಡ್ತೀನಿ. Okay, so this is equals to next step will be 3 into, let me write 1 minus 1 upon 10 raised to 6 upon laws of exponents and ಮಾಡ್ತೀವಿ ನಾವು a upon b whole raised to n is equal to a raised to n upon b raised to n ಅಂತ ಬರ್ಕೋಬಹುದು ನಾವು laws of exponents ಅಲ್ಲಿ. Okay, then ಹಾಗೆ ಬರ್ಕೊಂಡಾಗ divided by 1 minus 1 upon 10 ಅನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಈ 10 ಅನ್ನು 10 minus 1 upon 10. Okay, so this is equal to 3 into cross multiply ಮಾಡೋಣ. ಇಲ್ಲಿಗೆ 10 raised to 6 ಆಯಿತು minus 1 upon 10 raised to 6 ಆಯಿತು ಇಂಟು ಡಿನಾಮಿನೇಟರ್ ಅಲ್ಲಿ ಅದನ್ನು ಫ್ಲಿಪ್ ಮಾಡಬೇಕು ನಾವು. ಹಾಗಾದ್ರೆ ಅಂದ್ರೆ ಇದರ ಅರ್ಥ ಇಷ್ಟೇ, a raised to a upon b whole divided by c upon d is equals to a upon b into d upon c ಅಂತ ಬರ್ಕೋಬಹುದು. ಓಕೆ, ಆ ರೀತಿ ಬರ್ಕೊಂಡಾಗ ಇದೇನಾಗುತ್ತೆ 10 upon 9 ಆಗುತ್ತೆ. 10 upon 9 ಆಗುತ್ತೆ. ರಿಮೂವ್ ಮಾಡ್ತೀನಿ. Next, okay, so this is equal to 3 ones are 3 threes are, so 10 raised to 6 minus 1 upon 10 raised to 6 into 10 ಇದೆ into 3 ಇದೆ into 3. Okay, so this is equals to ಹೀಗೆ ಬರ್ಬೋದು ನಾವು 10 raised to 6 minus 1 upon laws of exponents ನಾವು ಈ ರೀತಿ ಬರ್ಕೋತೀವಿ 10 raised to 6 minus 1 ಈ ಪವರ್ ನ ಇಲ್ಲಿ ರಿಡ್ಯೂಸ್ ಮಾಡಿದ್ರೆ ಡಿನಾಮಿನೇಟರ್ ತಗೊಂಡ್ರೆ into 3 ಮೈನಸ್ ಸಬ್ಟ್ರಾಕ್ಟ್ ಆಗುತ್ತೆ. ಹಾಗಾಗಿ this is equal to 10 raised to 6 minus 1 upon 3 into 10 raised to 5. ಫೈನಲಿ ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ಯಾವ ಆಪ್ಷನ್ ಇದೆ ಆನ್ಸರ್? ಸೊ this is 10 raised to 6 minus 1 upon 3 into 10 raised to 5. Option 3 is the right answer. ಇದು ನಾನು ಲಾಂಗ್ ಎಕ್ಸ್ಪ್ಲನೇಷನ್ ಅಂದ್ರೆ ಪ್ರತಿಯೊಂದು ಸ್ಟೆಪ್ ಅನ್ನು ವಿವರಣಾತ್ಮಕವಾಗಿ ಡಿಸ್ಕ್ರಿಪ್ಟಿವ್ ಆಗಿ ನಾನು ಬರೆದಿರೋದ್ರಿಂದ ಇದು ಲೇಟ್ ಆಯಿತು. ನಾವು ಶಾರ್ಟ್ ಟೈಮಲ್ಲಿ ಮಾಡ್ಬೋದು, ಡೈರೆಕ್ಟ್ ಫಾರ್ಮುಲಾ ಹಾಕೊಂಡು ನಾವು ಈ ಫಾರ್ಮ್ಗೆ ತಂದು ಬಿಡ್ಬೋದು 1 ನಿಮಿಷದಲ್ಲಿ ಅಥವಾ 45 ಸೆಕೆಂಡ್ಸಲ್ಲಿ ನಾವು ಇದನ್ನು ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಿಮೈನಿಂಗ್ ಕ್ವೆಶನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.